ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPCL ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುತ್ತೆ ಒಂದು ವಿಡಿಯೋ ಇರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಡಿಸೆಂಬರ್ 27-28 ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಆಗಿದ್ದಾವೆ. ಸೊ ಯಾರೆಲ್ಲ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಚೆನ್ನಾಗಿ ಪ್ರಿಪೇರ್ ಆಗಿ, ಆ್ಯಸ್ ಪರ್ ಸಿಲೆಬಸ್ ಪ್ರಕಾರ ಆದರೂ ಪ್ರಿಪೇರ್ ಆಗಿ. ನಾನು ಏನು ಪ್ರೀವಿಯಸ್ ಆಗಿ ಸಿಲೆಬಸ್ ಅಂತ ಅಪ್ಲೋಡ್ ಮಾಡಿದ್ದೆ, ಆ ಸಿಲೆಬಸ್ ಪ್ರಕಾರ ಆದರೂ ಪ್ರಿಪೇರ್ ಆಗಿ, ಅಥವಾ ನೀವು ಆ ಸಿಲೆಬಸ್ ಬಿಡೋಕ್ಕಿಂತ ಮುಂಚೆ ಯಾವ ರೀತಿಯಲ್ಲಿ ಪ್ರಿಪೇರ್ ಆಗ್ತಿರೋ ಅದನ್ನಾದರೂ ಕಂಟಿನ್ಯೂ ಮಾಡ್ಕೊಳ್ಳಿ. ಒಟ್ಟಿಗೆ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ಸ್ನ ಕವರಪ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಈಗ ನೋಡಿ ಸ್ನೇಹಿತರೆ, KPCL ಎಕ್ಸಾಮ್ ಈ ಒಂದು ವಿಡಿಯೋದಲ್ಲಿ ಏನು ಅಪ್ಡೇಟ್ ಇರುತ್ತೆ ಅಂತ ಅನ್ನೋದಾದರೆ, ಸಾಕಷ್ಟು ಜನ ಸ್ಟೂಡೆಂಟ್ಸು ಮೆಸೇಜಸ್ ಮಾಡ್ತಾಯಿದ್ದಾರೆ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ತಾಯಿದ್ದಾರೆ, ಸರ್ ಹಾಲ್ ಟಿಕೆಟ್ಸ್ ಇನ್ನೂ ಬಿಟ್ಟಿಲ್ಲ, ಎಕ್ಸಾಮ್ ನೋಡಿದ್ರೆ 27-28 ಇದೆ, ಈಗಾಗಲೇ ಡೇಟ್ 22ನೇ ತಾರೀಕು 21ನೇ ತಾರೀಕು ಆಗಿದೆ, ಡೇಟ್ಸು ಹತ್ರ ಬಂದಿದ್ದಾವೆ, ಹಾಲ್ ಟಿಕೆಟ್ಸ್ ಇನ್ನೂ ನಮ್ಮ ಕೈಗೆ ಬಂದಿಲ್ಲ, ಏನು ಸರ್ ಇದು ಅಂತ ಕೇಳ್ತಿದ್ದಾರೆ. ಸೊ ನೋಡಿ ಸ್ನೇಹಿತರೆ, KEAದವರು ಈಗ ಸ್ವಲ್ಪ ಬ್ಯುಸಿ ಶೆಡ್ಯೂಲರಲ್ಲಿರೋ ಕಾರಣದಿಂದ ನಿಮ್ಗೆ ಇನ್ನೂ ಹಾಲ್ ಟಿಕೆಟ್ಸ್ ಅವೈಲೇಬಲ್ ಇಲ್ಲ. ಸೊ ಹಾಲ್ ಟಿಕೆಟ್ಸು ಎಕ್ಸ್ಪೆಕ್ಟೆಡ್ ಡೇಟ್ ನಾನು ಈಗಾಗಲೇ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದೀನಿ, 19th 23rd ಒಳಗಡೆ ಹಾಲ್ ಟಿಕೆಟ್ ಬಿಡ್ತಾರೆ ಅಂತೇಳಿ. ಸೊ ಅದೇ ಡೇಟ್ ಪ್ರಕಾರ 29th ನೈಟ್ ಒಳಗಡೆ ನಿಮ್ಮ ಹಾಲ್ ಟಿಕೆಟ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಸಾಕಷ್ಟು ಜನ ಸ್ಟೂಡೆಂಟ್ಸು ಇದು ಒಂದು ಕನ್ಫ್ಯೂಷನಲ್ಲಿ ಬಿದ್ದಿದ್ದಾರೆ, ಸರ್ 23ನೇ ತಾರೀಕು 24ನೇ ತಾರೀಕು ನೈಟ್ ಬಿಟ್ಟರೆ ನಾವು ಹೇಗೆ ಎಕ್ಸಾಮ್ ಹೊರಡಬೇಕು, ಎಕ್ಸಾಮ್ಗೆ ನಾವು ಮುಂಚಿತವಾಗಲೇ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಬೇಕು, ಬಸ್ ಟಿಕೆಟ್ಸ್ ಇರ್ಬೋದು, ಟ್ರೈನ್ ಟಿಕೆಟ್ಸ್ ಬುಕ್ ಮಾಡ್ಕೊಂಡು ಬಿಡಬೇಕು. ಸೊ ಇವರಿಷ್ಟು ಲೇಟ್ ಬಿಟ್ಟರೆ ಹೇಗೆ ಅಂತೇಳಿ. ಸೊ ಸ್ನೇಹಿತರೆ, ಆದಷ್ಟು ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೊಂಬಿಡಿ, ಯಾಕಂದರೆ 27th ನಿಮ್ಗೆ ಎಕ್ಸಾಮ್ ನಡೆಯೋದಂತೂ ಗ್ಯಾರಂಟಿ ಇದೆ, ಇದರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ. ಸೊ ಪ್ರೀವಿಯಸ್ ಆಗಿ ಕೋರ್ಟಲ್ಲಿ ಒಂದು ಕೇಸ್ ಇತ್ತು 19ನೇ ತಾರೀಕು, ಅದನ್ನು ಡಿಸ್ಪೋಸ್ ಆಗಿದೆ, ಅದು ಫೈನಲ್ ಕೇಸ್ ಆಗಿತ್ತು, ಫೈನಲ್ ಜಡ್ಜ್ಮೆಂಟ್ ಕೊಟ್ಟು ಕೇಸ್ನ ಕ್ಲೋಸ್ ಮಾಡಿದ್ದಾರೆ. ಸೊ ಯಾವುದೇ ಥರದ ಕೇಸಸ್ಸು ಕೋರ್ಟಲ್ಲಿ ಪೆಂಡಿಂಗ್ ಇಲ್ಲ. ಸೊ ಇನ್ ಕೇಸ್ ನೀವೇನಾದರೂ ಕೋರ್ಟಲ್ಲಿ ಪೆಂಡಿಂಗ್ ಇರೋ ಕಾರಣದಿಂದ ಈ ಇದನ್ನು ಹಾಲ್ ಟಿಕೆಟ್ಸ್ ಬಿಡೋದು ಲೇಟ್ ಮಾಡ್ತಾ ಇರ್ಬೋದು ಅನ್ನೋ ಒಂದು ಏನಾದರೂ ಪ್ರಶ್ನೆಯಲ್ಲಿತ್ತಂದರೆ ಅದನ್ನು ಕ್ಲಾರಿಟಿ ತೊಗೊಂಬಿಡಿ. ಯಾವುದೇ ಥರದ ಕೋರ್ಟಲ್ಲಿ ಕೇಸಸ್ ಪೆಂಡಿಂಗ್ ಇಲ್ಲ, ಎಕ್ಸಾಮ್ ಪೋಸ್ಟ್ಪೋನ್ ಆಗೋ ಸಾಧ್ಯತೆಗಳು ಕೂಡ ಇಲ್ಲ. ಏನು 27-28ನೇ ತಾರೀಕು BL ಎಕ್ಸಾಮ್ ಡೇಟ್ ಜೊತೆ ಕ್ಲಾಶ್ ಆಗ್ತಿತ್ತು, ಅದ್ರ ಬಗ್ಗೆನೂ ಕ್ಲಾರಿಟಿ ಕೊಟ್ಟಿದ್ದಾರೆ KEAದವರು. ಅವತ್ತಿನ ದಿನ KPCL ಎಕ್ಸಾಮ್ ನಡೆಯೋದು 100% ಗ್ಯಾರಂಟಿ ಅಂತೇಳಿ. ಸೊ ಯಾರೆಲ್ಲ BL EATಗೆ ಅಪ್ಲೈ ಮಾಡಿದ್ದೀರಾ, KPCLಗೂ ಅಪ್ಲೈ ಮಾಡಿದರೆ, ಎರಡೂ ಡೇಟ್ಸ್ ಒಂದೇ ದಿನ ಬಂದಿದ್ದಾವೆ, ಅಂಥ ಆಸ್ಪಿರೆಂಟ್ಸು ಕನ್ಫ್ಯೂಷನಲ್ಲಿ ಹೋಗಬೇಡಿ, ಯಾವುದಾದ್ರೂ ಒಂದು ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ಡಿಸಿಷನ್ ಮಾಡಿರಿ. ಸೊ ಇದರ KPCL ಕಡೆ ಎಕ್ಸಾಮ್ ಆದರೂ ಅಟೆಂಡ್ ಮಾಡಿ, ಅಥವಾ BL EAT ಆದರೂ ಅಪ್ಲೈ ಮಾಡಿ. ಸೊ ಇನ್ನೂ ಕೆಲವು ಆಸ್ಪಿರೆಂಟ್ಸ್ ನನಗೆ ಇದೊಂದು ಪ್ರಶ್ನೆ ಕೇಳ್ತಾ ಇದ್ರು, ಸರ್ KPCL ಎಕ್ಸಾಮ್ ಅಟೆಂಡ್ ಮಾಡಬೇಕಾ, BL ಎಕ್ಸಾಮ್ ಅಟೆಂಡ್ ಮಾಡಬೇಕಾ ಅಂತೇಳಿ. ನೋಡಿ ಆಸ್ಪಿರೆಂಟ್ಸ್, ನಿಮಗೆ ನಾನು ಹೇಳೋದೇನೆಂದರೆ, BL EATನಲ್ಲೂ ಆಸ್ಪಿರೆಂಟ್ ಕಾಂಪಿಟೇಷನ್ ಇದೆ. ಅಲ್ಲೊಂದು ಅರೌಂಡ್ 200 to 2000 to 2500 ಆಸ್ಪಿರೆಂಟ್ಸ್ವರೆಗೂ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿಂದ ಇರ್ತಾರೆ. ಇನ್ನು ಉಳಿಕಿರೋ ಎಲ್ಲ ಡಿಪಾರ್ಟ್ಮೆಂಟಿಂದ ಸೇರಿಕೊಂಡ್ರೆ ಓವರ್ ಆಲ್ ಅಪ್ಲಿಕೇಶನ್ಸ್ ಒಂದು 6000 to 8000 ಅಪ್ಲಿಕೇಶನ್ಸ್ ಬಿದ್ದಿದೆ ಅಲ್ಲಿ. ಅದಾಗಿ ನಂತರ KEA ಕಡೆ ನೋಡಿ, ಅಂದರೆ KPCL ಎಕ್ಸಾಮ್ ಕಡೆಗೆ ಲಾಸ್ಟ್ 2024 ಟೋಟಲ್ 18,000 ಮೆಂಬರ್ಸ್, 18.5K ಮೆಂಬರ್ಸ್ ಅಟೆಂಡ್ ಮಾಡಿದ್ದಾರೆ. ಅದರಲ್ಲಿ ಒಂದೊಂದು ಬ್ರಾಂಚ್ಗೆ ಇಷ್ಟಿಷ್ಟು ಮೆಂಬರ್ಸ್ನೂ ಅಟೆಂಡ್ ಮಾಡಿದ್ದಾರೆ. ಸೊ ನಿಮಗೆ ಯಾವುದು ಸೂಟಬಲ್ ಅನಿಸುತ್ತೆ, ಯಾಕೆಂದರೆ BL EATನಲ್ಲಿ ನೀವು ಆಪ್ಟಿ, ರೀಸನಿಂಗ್, ಜನರಲ್ ಸ್ಟಡೀಸ್, ಕಾಂಪ್ರಿಹೆನ್ಷನ್ ರೀಡಿಂಗ್ ಹಾಗೂ ಇನ್ನೊಂದು ಸಬ್ಜೆಕ್ಟ್ ಯಾವುದಂತಾರೆ ಡಾಟಾ ಇಂಟರ್ಪ್ರಿಟೇಷನ್, ಇಷ್ಟು ಟಾಪಿಕ್ಸು ನಾನ್ ಟೆಕ್ನಿಕಲ್ ಓದಬೇಕಾಗುತ್ತೆ. 50 ಕ್ವಶನ್ಸು 50 ಮಾರ್ಕ್ಸು, ಇನ್ನು 100 ಟೆಕ್ನಿಕಲ್ ಇರುತ್ತೆ. ಓವರ್ ಆಲ್ ಆಗಿ 150 ಕ್ವಶನ್ಸ್ ಇರುತ್ತೆ ಯಾವುದು BL EATಗೆ. ಸೊ ನೀವೇನಾದರೂ ಟೆಕ್ನಿಕಲು ಪ್ರಿಪೇರ್ ಆಗಿದ್ದೀನಿ ಸರ್, ನಾನ್ ಟೆಕ್ನಿಕಲು ಪ್ರಿಪೇರ್ ಆಗಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು ಅಂದರೆ ಅಟೆಂಡ್ ಮಾಡ್ಕೊಳ್ಳಿ. ಇಲ್ಲ ಸರ್, ನಾನು ಪ್ಯೂರ್ಲಿ ಟೆಕ್ನಿಕಲ್ ಪ್ರಿಪೇರ್ ಆಗಿದ್ದೀನಿ ಅನ್ನೋದಿತ್ತು ಅಂದರೆ KPCL ಅಟೆಂಡ್ ಮಾಡೋದು ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ ನನಗೆ. ಸೊ ನೀವು ಡಿಸೈಡ್ ಮಾಡಿ ಅದನ್ನು. ಅದಾಗಿ ನಂತರ ಇನ್ನೊಂದು ಕನ್ಫ್ಯೂಷನ್ ಇದೆ, ಕೆಲವು ಸ್ಟೂಡೆಂಟ್ಸು 2024 ಅಟೆಂಡ್ ಮಾಡಿಲ್ಲ, ಅವ್ರಿಗೆ ಹಾಲ್ ಟಿಕೆಟ್ ಬರುತ್ತಾ ಇಲ್ಲ ಅಂತೇಳಿ ಅದೊಂದು ಡೌಟ್ ಇದೆ. ಅದು KEA ಅವರು ಹಾಲ್ ಟಿಕೆಟ್ಸ್ ಬಿಟ್ಟಾಗಲೇ ಗೊತ್ತಾಗುತ್ತೆ, ಯಾಕಂದರೆ 2017 ಅಪ್ಲೈ ಮಾಡಿರೋರು ಕೂಡ ಆಧಾರ್ ಅಥೆಂಟಿಕೇಷನ್ ಮಾಡಿರ್ತಾರೆ. ಸೊ ಹಾಗಾಗಿ ಯಾರಿಗೆ ಹಾಲ್ ಟಿಕೆಟ್ ಬರುತ್ತೆ, ಯಾರಿಗೆ ಹಾಲ್ ಟಿಕೆಟ್ ಬರಲ್ಲ ಅನ್ನೋದು ಹಾಲ್ ಟಿಕೆಟ್ಸ್ ಬಿಟ್ಟಾಗ ಗೊತ್ತಾಗುತ್ತೆ. ಅದ್ರ ಬಗ್ಗೆ ಅಪ್ಡೇಟ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಅದಾಗಿ ನಂತರ ಯಾರು 2024 ಅಟೆಂಡ್ ಮಾಡಿಲ್ಲ ಬಟ್ BL EATಗೆ ಅಪ್ಲೈ ಮಾಡಿದ್ದೀನಿ ಅಂತನವರು ಕನ್ಫ್ಯೂಷನಲ್ಲಿ ಹೋಗಬೇಡಿ. ಸೊ 2024 ನೀವು ಅಟೆಂಡ್ ಮಾಡಿಲ್ಲ ಬಟ್ ಆಧಾರ್ ಅಥೆಂಟಿಕೇಷನ್ ಆಗಿರುತ್ತೆ. ಸೊ ನಿಮಗೇನಾದರೂ ಹಾಲ್ ಟಿಕೆಟ್ KPCL ಕಡೆಯಿಂದ ಬಂತು ಅಂದರೆ ಆಗ ನೀವು ಡಿಸೈಡ್ ಮಾಡಿ KPCL ಅಟೆಂಡ್ ಮಾಡೋಕ್ಕೆ, BL EATನ ಅಟೆಂಡ್ ಮಾಡೋಕ್ಕೆ. ಇನ್ ಕೇಸ್ ನೀವು ಆಧಾರ್ ಅಥೆಂಟಿಕೇಷನ್ ಮಾಡಿರ್ತೀರ ಬಟ್ 2024 ಅಟೆಂಡ್ ಮಾಡಿರಲ್ಲ, ನಿಮ್ಗೆ ಹಾಲ್ ಟಿಕೆಟ್ ಬಂದಿಲ್ಲ ಅಂತ ಇಟ್ಕೊಳ್ಳಿ, ಆ್ಯಸ್ ಪರ್ KEA ಸರ್ಕ್ಯುಲರ್ ಪ್ರಕಾರ. ಆಗ ನೀವೇನು ಮಾಡ್ತಾರೆ, BL EAT ಎಕ್ಸಾಮ್ ಅಟೆಂಡ್ ಮಾಡಿ. ಏನಕ್ಕಂದರೆ ನಿಮಗೆ ಇದಿಲ್ಲ ಅಂದರೆ ಅದೊಂದು ಆಪ್ಷನ್ ಇದ್ದಂಗೆ. ಸೊ ಯಾರೆಲ್ಲ 2024 ಅಟೆಂಡ್ ಮಾಡಿಲ್ಲ ಬಟ್ BL EATಗೆ ಅಪ್ಲೈ ಮಾಡಿರ್ತೀರ, ಅವ್ರಿಗೆ ಆಪ್ಷನು KPCL ಹಾಲ್ ಟಿಕೆಟ್ ಬಿಡಲಿಲ್ಲ ಅಂತಂದರೆ BL EATನ ಅಪ್ಲೈ ಮಾಡಿ. ಸೊ ಇದನ್ನು ಕನ್ಫ್ಯೂಷನ್ನ ಅವಾಯ್ಡ್ ಮಾಡ್ಕೊಳ್ಳಿ, ಇದು ಕ್ಲಾರಿಟಿ ತೊಗೊಂಬಿಡಿ. ಸಿಗಲಿಲ್ಲ KPCL ಹಾಲ್ ಟಿಕೆಟು, BL EATಗೆ ಅಪ್ಲೈ ಮಾಡಿರ್ತಾರಲ್ಲ, ಹೋಗಿ ಅಟೆಂಡ್ ಮಾಡ್ಬನ್ನಿ. ಇನ್ ಕೇಸ್ ನಾನು KPCL 2024 ಅಟೆಂಡ್ ಮಾಡಿಲ್ಲ ಮತ್ತು BL EATನೂ ಅಟೆಂಡ್ ಮಾಡಿಲ್ಲ ಸರ್, ನಾನೇನು ಮಾಡಬೇಕು ಅಂದರೆ, ನೋಡಿ ಹಾಲ್ ಟಿಕೆಟ್ ಬಿಡ್ತಾರಲ್ಲ, ನೋಡಿ ಹಾಲ್ ಟಿಕೆಟ್ ಬಿಟ್ಟರೆ ಹೋಗಿ ಅಟೆಂಡ್ ಮಾಡ್ಬನ್ನಿ, ಹಾಲ್ ಟಿಕೆಟ್ ಬಿಡಲಿಲ್ಲ ಅಂತಂದರೆ ಸಮಾಧಾನ ಆಗಿಬಿಡಿ. ಯಾಕಂದರೆ ಮುಂದಿನ ದಿನಗಳಲ್ಲಿ KPCL ನೋಟಿಫಿಕೇಷನ್ ಇನ್ನೂ ಒಂದಿದೆ, ಒಂದು 200 to 300 ವೇಕೆನ್ಸೀಸ್ದು ನೋಡಬೇಕು. ಮುಂದಿನ ದಿನಗಳಲ್ಲಿ KPCL ಅವರು ಆ ಒಂದು ನೋಟಿಫಿಕೇಷನ್ ಯಾವಾಗ ಬಿಡ್ತಾರೆ ಅಂತಂತೇಳಿ. ಸೊ ಮೇ ಬಿ ಈ 2026 ಎಂಡ್ ಆಗೋ ಒಳಗಡೆ ಆದರೂ ಬಿಡ್ಬೋದು, ಅಥವಾ 2027 ಮಿಡ್ಡಲ್ಲಾದರೂ ನಿಮ್ಗೆ ಆ ನೋಟಿಫಿಕೇಷನ್ ಬರ್ಬೋದು. ಇದು ಹೋಲ್ ಆ್ಯಂಡ್ ಸೋಲ್ ಆಗಿ
ಕೆ ಪಿ ಸಿ ಎಲ್ಗೆ ಬಿಟ್ಟಿರೋದು. ಆ ಅಥಾರಿಟಿ ಯಾವಾಗ ಡಿಸೈಡ್ ಮಾಡ್ತಾರೆ ಅವಾಗ ನೋಟಿಫಿಕೇಷನ್ ಬರುತ್ತೆ. ಬಟ್ ಇದರಲ್ಲಿ ಇನ್ನೂ ಒಂದು ರಿಕ್ರೂಟ್ಮೆಂಟ್ ಇದೆ, ಅದಂತೂ ನಿಜ. ಅದಾಗಿ ನಂತರ ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಮಾಡಿದಾಗ ನಿಮಗೆ ಕನ್ನಡ ಎಕ್ಸಾಮ್ ಬಗ್ಗೆ ಹೇಳಿದ್ದೆ. ಕನ್ನಡ ಎಕ್ಸಾಮ್ ಯಾರೆಲ್ಲ ಅಟೆಂಡ್ ಮಾಡಬೇಕಂತೇಳಿ ನೋಡಿ. 1 to 10th ನೀವು ಕನ್ನಡ ಮೀಡಿಯಮ್ ಓದಿರ್ತೀರಾ, ಅಥವಾ 1 to 10th ಕನ್ನಡನ ಫಸ್ಟ್ ಲ್ಯಾಂಗ್ವೇಜ್ ಓದಿರ್ತೀರಾ, ಅಥವಾ KPCL ಈ 2017ರಿಂದ ಏನು 2017ಇಂದ 2024 ಅಥವಾ 2025ವರೆಗೂ KEA ಅಥವಾ KPSCಯಿಂದ ಯಾವುದಾದ್ರೂ ಕನ್ನಡ ಎಕ್ಸಾಮಿನೇಷನ್ ನೀವು ಬರೆದು ಕ್ಲಿಯರ್ ಮಾಡಿದರೆ 2017ಇಂದ 2024 ಒಳಗಡೆ ನೀವೇನಾದರೂ KEA ಅಥವಾ KPSCಯಿಂದ ಕಂಡಕ್ಟ್ ಆಗಿರುವಂತಹ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಕ್ಲಿಯರ್ ಮಾಡಿದರೆ ನೀವು ಈಗ KEA ಕಂಡಕ್ಟ್ ಮಾಡ್ತಿರೋಂಥ ಈ ಎಕ್ಸಾಮಿನಲ್ಲಿ ಕನ್ನಡ ಎಕ್ಸಾಮ್ ಬರೆಯುವಂಥ ಅವಶ್ಯಕತೆ ಇಲ್ಲ. ಸೊ ನೋಡಿ, 1 to 10th ಕನ್ನಡನ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಅಥವಾ ಥರ್ಡ್ ಲ್ಯಾಂಗ್ವೇಜ್ ಓದಿದ್ದೀರಾ, ಸೊ ನೀವು ಬರೆಯುವಂಥ ಅವಶ್ಯಕತೆ ಇಲ್ಲ. 1 to 10th ಕನ್ನಡ ಮೀಡಿಯಮ್ ಓದಿದ್ದೀನಿ ಸರ್ ನಾನು ಬರಿಬೇಕಾ ಅಂತಂದರೆ ನೀವು ಬರೆಯುವಂಥ ಅವಶ್ಯಕತೆ ಇಲ್ಲ. ಅದಾಗಿನ ನಂತರ ಇನ್ನೊಬ್ರು ಯಾರು KEA ಅಥವಾ KPSCಯಿಂದ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಏನು ಕಂಡಕ್ಟ್ ಮಾಡ್ತಾರೆ ಅದು ಬರೆದುಬಿಟ್ಟು ನೀವು ಕ್ಲಿಯರ್ ಮಾಡಿದರೆ ಈ ವರ್ಷ ಒಳಗಡೆ, ಇಷ್ಟು ವರ್ಷದೊಳಗಡೆ 2022 2018 2019 ಯಾವಾಗಾದರೂ ಕನ್ನಡ ಎಕ್ಸಾಮಿನೇಷನ್ ಕಂಪ್ಲೀಟ್ ಮಾಡಿದರೆ ನೀವು ಬರೆಯುವಂಥ ಅವಶ್ಯಕತೆ ಇಲ್ಲ. ಸೊ ನಿಮ್ಗೆ ಇದರ ಡೌಟ್ ಏನಾದರೂ ಇತ್ತಂದರೆ KEA ಹೆಲ್ಪ್ಲೈನ್ ನಮ್ಗೆ ಕಾಲ್ ಮಾಡಿ. ಸರ್ ನಾನು 1 to 10th ಕನ್ನಡ ಮೀಡಿಯಮ್ ಓದಿದ್ದೀನಿ, ಅಥವಾ 1 to 10th ಕನ್ನಡನ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಓದಿದ್ದೀನಿ, ಅಥವಾ ಸರ್ 2018ನಲ್ಲೋ 2022ನಲ್ಲೋ 2020ನಲ್ಲೋ ನಾನು ಕನ್ನಡ ಎಕ್ಸಾಮ್ನ ಏನು KEA ಕಡೆಯಿಂದ KPSC ಕಡೆಯಿಂದ ಕಂಡಕ್ಟ್ ಆಗಿರುತ್ತಲ್ಲ ಅದನ್ನು ಬರೆದುಬಿಟ್ಟು ಪಾಸ್ ಮಾಡಿದ್ದೀನಿ, ನಾನು ಎಕ್ಸಾಮ್ ಅಟೆಂಡ್ ಮಾಡಬೇಕಾ ಬೇಡ ಅಂತೇಳಿ KEA ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿ ಕೇಳಿ. ಅವರು ಅದು ನಿಮಗೆ ಕ್ಲಾರಿಟಿನ ಕೊಡ್ತಾರೆ. ಸೊ ನನಗೆ ಬಂದಿರೋಂಥ ಇನ್ಫಾರ್ಮೇಷನ್ ಪ್ರಕಾರ ಇದು ಯಾವುದೇ ಕ್ಯಾಟಗರಿಯಲ್ಲಿ ನೀವು ಫಾಲ್ ಆದರೆ ನೀವು ಕನ್ನಡ ಎಕ್ಸಾಮಿನೇಷನ್ ಬರೆಯುವಂಥ ಅವಶ್ಯಕತೆ ಇಲ್ಲ. ಸೊ ಇನ್ನೂ ಕೆಲವರು ಏನು ಮಾಡಿದ್ದಾರೆ ಅಂತಂದರೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ 2017-18ನಲ್ಲಿ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ KPCLಗೆ ಸೊ ಸ್ಕೂಲ್ ಡೇಸಲ್ಲಿ 1 to 10th ಕನ್ನಡ ಮೀಡಿಯಮ್ ಓದಿದ್ರು, ಮಿಸ್ ಆಗಿಬಿಟ್ಟು ಕನ್ನಡ ಓದೇ ಇಲ್ಲ ಅಂತ ಹಾಕಿದ್ದಾರೆ. ಸೊ ಅಂಥವ್ರಿಗೆ ಹಾಲ್ ಟಿಕೆಟಲ್ಲಿ ಕನ್ನಡ ಎಕ್ಸಾಮ್ ಬಗ್ಗೆ ಬರುತ್ತೆ. ಸೊ ನೀವೇನು ಮಾಡ್ತಾರೆ ಅಂದರೆ KEA ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ, ಸರ್ ನಾನು 1 to 10th ಕನ್ನಡ ಮೀಡಿಯಮ್ ಓದಿದ್ದೀನಿ, ಸರ್ 1 to 10th ಕನ್ನಡನ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಓದಿದ್ದೀನಿ, ಆದರೆ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ನಾನು ಮಿಸ್ಸಾಗಿ ಕನ್ನಡನೇ ಓದಿಲ್ಲ ಅಂತ ಕೊಟ್ಬಿಟ್ಟಿದ್ದೀನಿ. ಸೊ ನಾನು ಈಗ ಬಿಡುವಂಥ ಹಾಲ್ ಟಿಕೆಟಲ್ಲಿ ಏನು ಕನ್ನಡ ಈಗ ಕಂಡಕ್ಟ್ ಆಗುವಂಥ ಕನ್ನಡ ಎಕ್ಸಾಮು ಬರೀಬೇಕಾ ಬೇಡ ಅಂತೇಳಿ KEA ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಕೇಳಿ. ನನ್ನ ಪ್ರಕಾರ ಕೇಳಿಕೊಂಡ್ರೆ ನೀವು ಬರೆಯುವಂಥ ಅವಶ್ಯಕತೆ ಇಲ್ಲ, ಬಟ್ ನೀವು KEA ಕಡೆಯಿಂದ ಕನ್ಫರ್ಮೇಷನ್ ತೊಗೊಳ್ಳಿ. ಇದು ವೆರಿ ಇಂಪಾರ್ಟೆಂಟು. ಯಾರೆಲ್ಲ ಅಪ್ಲೈ ಮಾಡಿದರೆ ಅಪ್ಲಿಕೇಶನ್ ಹಾಕುವಾಗ ಕನ್ನಡನೇ ನಾನು ಓದಿಲ್ಲ, ಕನ್ನಡ ಪಾಸ್ ಆಗಿಲ್ಲ ಅಂತ ಮೆನ್ಷನ್ ಮಾಡಿಬಿಟ್ಟಿರ್ತೀರ, ಬಟ್ ಸ್ಕೂಲ್ ಡೇಸಲ್ಲಿ ಕನ್ನಡನ ಓದಿರ್ತೀರ ನೀವು. ಸೊ ಅಂಥ ಆಸ್ಪಿರೆಂಟ್ಸು ಸುಮ್ಮನೆ ಕನ್ನಡನ ಬರೆಯೋದಕ್ಕಿಂತ ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿಬಿಟ್ಟು ಅದನ್ನು ಬೈಪಾಸ್ ಮಾಡ್ಕೊಳ್ಳಿ. ಸೊ ಇದು ವೆರಿ ಇಂಪಾರ್ಟೆಂಟು. ತಿಳ್ಕೊಳ್ಳೋದು ಭಾಳ ಉತ್ತಮ. ಸೊ ಕೇಳಿ ತಿಳ್ಕೊಳ್ಳಿ, ಬರಿಬೇಕಾ ಬೇಡ ಅಂತ ಕ್ಲಾರಿಟಿ ತೊಗೊಳ್ಳಿ. ಅದಾಗಿನ ನಂತರ ಎಕ್ಸಾಮ್ ಅಟೆಂಡ್ ಮಾಡಬೇಕಾ ಬೇಡ ಅಂತ ಡಿಸೈಡ್ ಮಾಡಿ. ಯಾಕಂದರೆ ನಾನೇನು ಹೇಳ್ಬಿಡ್ತೀನಿ, ನೀವು ನಾಳೆ ಹೋಗ್ಬಿಟ್ಟು ಅಟೆಂಡ್ ಮಾಡಿ ಬಂದರೆ ಸುಮ್ಮನೆ ಅರ್ಧ ದಿನ ವೇಸ್ಟ್ ಆದಂಗೆ. KEAನೇ ಕೇಳಿಬಿಟ್ರೆ ಕನ್ಫರ್ಮೇಷನ್ ಸಿಕ್ಬಿಡುತ್ತೆ. ಸೊ ಅವ್ರ ಪ್ರಕಾರನೂ ಯಾರು ಕನ್ನಡನ ನೀವು ಫಸ್ಟು ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಓದಿದ್ದೀರಾ, ಥರ್ಡ್ ಲ್ಯಾಂಗ್ವೇಜಲ್ಲಿ ಓದಿದ್ರೆ ಕನ್ನಡ ಎಕ್ಸಾಮ್ ಬರೆಯುವಂಥ ಅವಶ್ಯಕತೆ ಇಲ್ಲ. ಅಥವಾ 1 to 10th ಕನ್ನಡ ಮೀಡಿಯಮ್ ಓದಿರ್ತಾರೆ, ನೀವು ಬರೆಯುವಂಥ ಅವಶ್ಯಕತೆ ಇರಲ್ಲ. ಹಾಗೂ ರೀಸೆಂಟಾಗಿ KEA KPSC ಕಡೆಯಿಂದ ಕಂಡಕ್ಟ್ ಆಗಿರೋಂಥ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ನೀವು ಪಾಸ್ ಮಾಡಿದರೆ ನೀವು ಬರೆಯುವಂಥ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ವಿಲೇಜ್ ಅಕೌಂಟೆಂಟ್ ಇರುತ್ತೆ, KPSC ಅವರು CTI ಅಂದರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಬಿಟ್ಟಿದ್ರು, ಮತ್ತು ಜೂನಿಯರ್ ಇಂಜಿನಿಯರ್ WRDಯಿಂದ ಬಿಟ್ಟಿರ್ತಾರೆ. ಸೊ ಹಲವಾರು ಎಕ್ಸಾಮ್ಸ್ ಏನು ಕಂಡಕ್ಟ್ ಮಾಡಿದ್ದಾರೆ ಆ ಟೈಮಲ್ಲಿ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಸಾಕಷ್ಟು ಜನ ಸ್ಟೂಡೆಂಟ್ಸು ಬರೆದಿದ್ದಾರೆ, ಅಟೆಂಡ್ ಮಾಡಿದ್ದಾರೆ. ಸೊ ಅದರಲ್ಲಿ ಕ್ಲಿಯರ್ ಮಾಡಿದ್ದಾರೆ ಕೂಡ. ಅವರು ಇಲ್ಲಿ ಬರೆಯುವಂಥ ಅವಶ್ಯಕತೆ ಇರಲ್ಲ, ಬರೀಬೇಕಾಗಿರೋ ಅವಶ್ಯಕತೆ ಅಂತಲೂ ಇಲ್ಲ. KEA ಕಡೆಯಿಂದ ನಿಮ್ಗೆ ಗೊತ್ತಿದೆ ಯಾವ್ದು ವಿಲೇಜ್ ಅಕೌಂಟೆಂಟ್ ಬಿಟ್ಟಿದ್ರು, FDSDನೂ ಬಿಟ್ಟಿದ್ರು, ಈಗ ರೀಸೆಂಟಾಗಿ ಹಲವಾರು ಎಕ್ಸಾಮ್ಸ್ ಕೂಡ ಕಂಡಕ್ಟ್ ಮಾಡೋದು. ಅದರಲ್ಲಿ ನೀವು ಕನ್ನಡ ಎಕ್ಸಾಮ್ ಕ್ಲಿಯರ್ ಆಯಿತು, ಪಾಸ್ ಆಗಿದೆ ಅಂದರೆ ನೀವು ಬರೆಯುವಂಥ ಅವಶ್ಯಕತೆ ಇಲ್ಲ. ಬಟ್ ಆದ್ರೂ KEA ಹೆಲ್ಪ್ಲೈನ್ ನಂಬರ್ ಕಾಲ್ ಮಾಡಿಬಿಟ್ಟು ಇದರ ಕ್ಲಾರಿಟಿನ ತೊಗೊಳ್ಳಿ. ಸೊ ಇದರಲ್ಲಿ ನಿಮ್ಮ ಡೌಟ್ಸ್ ಏನೇನಿತ್ತು ಕನ್ನಡ ಎಕ್ಸಾಮ್ ಬಗ್ಗೆ ಕೆಲವರು ಕೇಳಿದ್ರಿ, ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಹಾಲ್ ಟಿಕೆಟು ವೆರಿ ಇಂಪಾರ್ಟೆಂಟು. ಸೊ ನಾನು ನಿಮ್ಗೆ ಹೇಳಿದಂತೆ 19th-ಇಂದ 23rd ಒಳಗಡೆ 19th-ಇಂದ 23rd ಒಳಗಡೆ ನಿಮ್ಮ ಹಾಲ್ ಟಿಕೆಟ್ಸ್ ಕೈಗೆ ಬರುತ್ತೆ, ಇದು ಗ್ಯಾರಂಟಿ. ಇನ್ ಕೇಸ್ ಮಿಸ್ ಆಯಿತು ಅಂದರೆ 23rd ಅಂದರೆ ನಿಮ್ಗೆ ಆ ಕಡೆನೇ ಬಾಕಿ ಇರೋದೆಷ್ಟು 24, 25, 26 ಓನ್ಲಿ 3 days ಬಾಕಿ ಇರುತ್ತೆ. ಸೊ 23rd ಒಳಗಡೆ ನಿಮಗೆ ಹಾಲ್ ಟಿಕೆಟ್ಸ್ ಅವೈಲೇಬಲ್ ಇರುತ್ತೆ. ಸೊ ಬಸ್ ಟಿಕೆಟ್ ನೀವು ಬುಕ್ ಮಾಡ್ಕೊಳ್ಬೋದು, ಟ್ರೈನ್ ಟಿಕೆಟ್ಸ್ನ ಬಸ್ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಬೋದು. ಸೊ ಆದಷ್ಟು ಬೇಗನೆ ನಿಮ್ಮ ಪ್ರಿಪರೇಷನ್ನ ರೆಡಿ ಮಾಡ್ಕೊಳ್ಳಿ ಎಲ್ಲದಕ್ಕೂ. ಸೊ ಲಾಸ್ಟ್ ಮೂಮೆಂಟಲ್ಲಿ ಹರಿಬರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಅದು ಮಾಡೋದ್ರಿಂದ ಎಕ್ಸಾಮ್ ಭಾಳಷ್ಟು ಜನ ಆಸ್ಪಿರೆಂಟ್ಸು ಎಕ್ಸಾಮ್ಸ್ ಸೆಂಟರ್ಸ್ಗೂ ರೀಚ್ ಆಗಲಿಲ್ಲ ಹೋದ್ಸಲ 2024ಅಲ್ಲಿ. ಸೊ ಹಾಗಾಗಿ ಈ ಸಲ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮಗೆ ಇನ್ಸ್ಟ್ರಕ್ಷನ್ಸ್ ಏನೇನಿದೆ, ಏನೇನು ಕ್ಯಾರಿ ಮಾಡಬೇಕು, ಏನೇನು ಕ್ಯಾರಿ ಮಾಡಬಾರ್ದು ಎಕ್ಸಾಮಿನೇಷನ್ ಹಾಲಲ್ಲಿ, ಇದು ನಾನು ನಮ್ಮ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. KEA ಅವರು ಹಾಲ್ ಟಿಕೆಟ್ ಬಿಟ್ಟಿದ್ದೆ. ಅದಾಗಿ ನಂತರ ಇನ್ನೊಂದು ನೋಡಿ, ಪ್ರೀವಿಯಸ್ ವೀಡಿಯೋದಲ್ಲಿ ಕನ್ನಡ ಎಕ್ಸಾಮಿನೇಷನ್ ಬಗ್ಗೆ ನಾನು ನಿಮಗೊಂದು ತಪ್ಪು ಮಾಹಿತಿ ಕೊಟ್ಟಿದ್ದೆ ಅಂತ ಅಂದ್ಕೊಂಡಿದ್ದೀನಿ.
150 ಕ್ವಶನ್ಸು 50 ಮಾರ್ಕ್ಸ್ ಮಿನಿಮಮ್ ಬರಲೇಬೇಕು ಅಂತ ಹೇಳಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಕೆ ಇ ಅವ್ರು ಸರ್ಕ್ಯುಲರ್ ಕೊಟ್ಟಿರೋದ್ರಲ್ಲಿ ಮಿನಿಮಮ್ 35 ಮಾರ್ಕ್ಸ್ ಬರಲೇಬೇಕು ಅಂತ ಹೇಳಿದ್ದಾರೆ. ಕೆ ಇ ಅವರು ಏನು KPCL ಅಂತ ಎಕ್ಸಾಮ್ ಡೇಟ್ಸ್ ಅನೌನ್ಸ್ಮೆಂಟ್ ಕೊಟ್ಟರಲ್ಲ, ಆ ಒಂದು ಸರ್ಕ್ಯುಲರಲ್ಲಿ ತೆಗೆದು ನೀವು ನೋಡ್ಕೊಳ್ಬೋದು. ಕೆ ಇ ಅಫಿಷಿಯಲ್ ವೆಬ್ಸೈಟಲ್ಲಿ ಅಪ್ಲೋಡ್ ಆಗಿದೆ ಆ ಡಾಕ್ಯುಮೆಂಟು. ಸೊ ಆ ಡಾಕ್ಯುಮೆಂಟಲ್ಲಿ ನಿಮಗೆ ಮಿನಿಮಮ್ 35 ಮಾರ್ಕ್ಸ್ ತೊಗೊಳ್ಳೇಬೇಕು. ಕನ್ನಡ ಎಕ್ಸಾಮಿನೇಷನ್ ಯಾರು ಹೊರನಾಡು ಕನ್ನಡಿಗರು ಇವರೆಲ್ಲ ಬರೀತಿದ್ದಾರಲ್ಲ, CBSE ಆಸ್ಪಿರೆಂಟ್ಸ್ ಇರ್ಬೋದು, ಹೊರನಾಡು ಕನ್ನಡಿಗರು ಇರ್ಬೋದು, ಸೊ ಅಥವಾ ಬೇರೆ ರಾಜ್ಯದ ಕನ್ನಡಿಗರು ಇರ್ಬೋದು, ಬೇರೆ ರಾಜ್ಯದವ್ರು ಇರ್ಬೋದು, ಅವ್ರು ಯಾರಾದರೂ ಈ ಒಂದು KPCL ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದರೆ ಕನ್ನಡ ಎಕ್ಸಾಮಿನೇಷನ್ ಬಗ್ಗೆ ಹೇಳಿದ್ದಾರೆ. ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಇರುತ್ತೆ, ಅಂದರೆ MCQ ಫಾರ್ಮೇಟಲ್ಲಿರುತ್ತೆ. ಇದ್ರದ್ದೊಂದು ಕ್ಲಾರಿಟಿ ಇರಲಿ. ಅದಾಗಿ ನಂತರ 100 ಮಾರ್ಕ್ಸ್ಗೆ ಮಿನಿಮಮ್ 35 ತೊಗೊಳ್ಳೇಬೇಕು. ಇದು ನಿಮ್ಗೆ ಏನು 35 ಇದು ಪೇಪರ್ ಇರುತ್ತಲ್ಲ, 100 ಮಾರ್ಕ್ಸಿನ ಪೇಪರು, ಇದು ಫಸ್ಟ್ ಲ್ಯಾಂಗ್ವೇಜ್ ಲೆವೆಲಲ್ಲಿ ಇರುತ್ತೆ. ಸೊ ಸ್ಕೂಲ್ ಡೇಸಲ್ಲಿ 10th ಫಸ್ಟ್ ಲ್ಯಾಂಗ್ವೇಜ್ ಲೆವೆಲಲ್ಲಿ ಏನು ಕನ್ನಡ ಬರೆದಿರ್ತಿರಲ್ಲ, ಕನ್ನಡ ಎಕ್ಸಾಮ್ನ ಅಥವಾ ಕನ್ನಡನ ಓದಿರ್ತಿರಲ್ಲ, ಆ ಲೆವೆಲ್ಗೆ ಈ ಪೇಪರ್ ಸೆಟ್ ಆಗುತ್ತೆ. ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಬರೆದ್ಬಿಟ್ಟು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಅನ್ನೋದಲ್ಲ ಹೊರ ರಾಜ್ಯದವರು. ಸೊ ನೀವು ಫಸ್ಟ್ ಲ್ಯಾಂಗ್ವೇಜಲ್ಲಿ ಓದ್ಕೊಳ್ಬೇಕು. ಈ ಎಕ್ಸಾಮ್ನ 35 ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ಈ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಪಾಸ್ ಆದಂತೆ. ಇದನ್ನು ನಿಮ್ಮ ಗಮನಕ್ಕೆ ಇರಲಿ. ಸೊ ಇದು ಬಿಟ್ಟರೆ ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಆ ಒಂದು ಕಮೆಂಟ್ನ ನೋಡಿಕೊಂಡು ಏನು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ. ಅದಾಗಿ ನಂತರ ಇನ್ನೊಂದು OMR ಬಗ್ಗೆನೂ ಇದೆ. ಸೊ OMR ಬಗ್ಗೆನೂ ಸಾಕಷ್ಟು ಜನ ಆಸ್ಪಿರೆಂಟ್ಸು ಡೌಟಲ್ಲಿದೆ, ಅಂದರೆ ಕನ್ಫ್ಯೂಷನಲ್ಲಿದ್ದಾರೆ. ಸೊ ಅದ್ರ ಬಗ್ಗೆನೂ ನೆಕ್ಸ್ಟ್ ವೀಡಿಯೋ ಒಂದು ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ OMR ಬಗ್ಗೆ ಇನ್ಸ್ಟ್ರಕ್ಷನ್ಸು, ಅದಾಗಿನ ನಂತರ ಎಕ್ಸಾಮ್ ಸೆಂಟ್ರಿಗೆ ಹೋಗುವಾಗ ಏನು ಕ್ಯಾರಿ ಮಾಡಬೇಕು, ID ಕಾರ್ಡ್ಸು, ಪೆನ್ನು, ನಮ್ಮ ಒಂದು ಕ್ಲೋತಿಂಗ್ ಫಾರ್ಮೇಟು, ಅಂದರೆ ಏನು T-ಶರ್ಟ್ ಹಾಕೊಂಡು ಹೋಗೋದಾ, ಶರ್ಟ್ ಹಾಕೊಂಡು ಹೋಗ್ಬೇಕಾ. ಸೊ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇದೆ, ಅದನ್ನು ಬೇಸಿಕ್ ಇನ್ಸ್ಟ್ರಕ್ಷನ್ಸ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ OMR ಮತ್ತು ಎಕ್ಸಾಮ್ಗೆ ಎಂಟ್ರಿ ಆಗುವಾಗ ಏನಿರಬೇಕು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಇದು ಬಿಟ್ಟು ಈ ವಿಡಿಯೋದಲ್ಲಿ ನಾನು ಏನು ಹೇಳಿದ್ದೀನಿ, ಯಾವುದಾದ್ರೂ ಹೇಳಿರೋಂಥ ಅಂಶದ ಮೇಲೆ ನಿಮಗೆ ಡೌಟ್ ಇತ್ತು ಅಥವಾ ಕನ್ಫ್ಯೂಷನ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದರ ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ತೀನಿ. ಅಥವಾ ಇನ್ನೂ ಏನಾದರೂ ಹೊಸದಾಗಿ ಕೇಳೋದಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆ ಒಂದು ಡೌಟ್ನ ಕ್ಲಿಯರ್ ಮಾಡಿರ್ತೇನೆ. ಅದಾಗಿ ನಂತರ ಇನ್ನೊಂದು ಫೈನಲ್ ಆಗಿ KPCL ಅಫಿಷಿಯಲ್ ವೆಬ್ಸೈಟಲ್ಲಿ ಅಫಿಷಿಯಲ್ ಸಿಲೆಬಸ್ ಅವೈಲೇಬಲ್ ಇಲ್ಲ, ರಿಮೂವ್ ಮಾಡಿದ್ದಾರೆ ಲಿಂಕ್ನ. ಬಟ್ ಯೂಟ್ಯೂಬಲ್ಲಿ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ ಅದು ಅಫಿಷಿಯಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೊಂಡಿರೋಂಥ ಡಾಕ್ಯುಮೆಂಟ್ಸೇ ಆಗಿತ್ತು. ಸೊ ಅದ್ರ ಪ್ರಕಾರ ಆದರೂ ಪ್ರಿಪೇರ್ ಆಗ್ಬೋದು. AE ಮೆಕ್ಯಾನಿಕಲ್, AE EC, AE ಸಿವಿಲು ಹಾಗೂ AE EC ಅವರು ಇವ್ರು 4 ಬ್ರಾಂಚಿಗೆ AE ಸಿಲೆಬಸ್ ಅಪ್ಲೋಡ್ ಆಗಿದೆ. JE ಅಂತ ಬಂತು ಅಂದರೆ ಇದೇನೋ ಅಪ್ಲೋಡ್ ಮಾಡಿದ್ದೀನಿ, EC ಇದೇನೋ ಅಪ್ಲೋಡ್ ಮಾಡಿರ್ಬೇಕು ಅನಿಸುತ್ತೆ. ಯಾವುದೋ ಕೆಲವೊಂದನ್ನು ಮಾತ್ರ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರು ಮೆಕ್ಯಾನಿಕಲ್ ಅಂತೂ ನಾನು ಅಪ್ಲೋಡ್ ಮಾಡಿಲ್ಲ, JE ಯಾಕಂದರೆ ನನಗೆ ಅವೈಲೇಬಲ್ ಸಿಗಲಿಲ್ಲ. ಅದಾಗಿ ನಂತರ ಸಿವಿಲ್ ಅವ್ರದ್ದು ಕೂಡ JE ಸಿಗಲಿಲ್ಲ ನನಗೆ, EC ಅವ್ರದ್ದು ನನಗೆ ಅವೈಲೇಬಲ್ ಇಲ್ಲ, ಹಾಗೂ EC ಅವ್ರದ್ದು ನನಗೆ ಸಿಗಲಿಲ್ಲ. ಸೊ ಈ 3 ಬ್ರ್ಯಾಂಚ್ ಅವರು ಹಾಗೂ ಆಟೋಮೊಬೈಲ್ ಬ್ರ್ಯಾಂಚ್ ಅವ್ರನ್ನೂ ಇದ್ದಾರೆ. ಸೊ ಈ 4 ಬ್ರ್ಯಾಂಚ್ನವರು ನೀವೇನು ಮಾಡ್ತಾರೆ, ನೀವು ಡಿಪ್ಲೊಮಾದಲ್ಲಿ ಏನು ಸಿಲೆಬಸ್ ಓದಿದೆ ಅದರ ಪ್ರಕಾರ ಓದ್ಕೊಳ್ಳಿ. ಮೆಕ್ಯಾನಿಕಲ್ಗೆ, ಸಿವಿಲ್ಗೆ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅನಿಸುತ್ತೆ. ನೀವು ಒಂದು ಸಲ ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಮೆಕ್ಯಾನಿಕಲ್ JE ಸಿಲೆಬಸ್ ಅಂತ ಪ್ರೀವಿಯಸ್ 1 ಮಂತ್ ಕೆಳಗಡೆ ಸರ್ಚ್ ಮಾಡಿದ್ರೆ ನಿಮ್ಗೆ ಆ ವಿಡಿಯೋ ಸಿಗುತ್ತೆ. ಅದರ ಪ್ರಕಾರ ನೀವು ಪ್ರಿಪೇರ್ ಆಗ್ಬೋದು. ಸೊ ಅಫಿಷಿಯಲ್ ಡಾಕ್ಯುಮೆಂಟು ನನ್ನ ಹತ್ರನೂ ಅವೈಲೇಬಲ್ ಇಲ್ಲ. ಸಾಕಷ್ಟು ಜನ ಸ್ಟೂಡೆಂಟ್ಸು ಸರ್ JE ಮೆಕ್ಯಾನಿಕಲ್ ಸಿಲೆಬಸ್ ಬೇಕಿತ್ತು ಅಂತ ಮೆನ್ಷನ್ ಮಾಡಿದ್ರಿ. ಸೊ ಈ ಒಂದು ಸಿಲೆಬಸ್ಗಳು ನನ್ನ ಹತ್ರ ಅವೈಲೇಬಲ್ ಇಲ್ಲ JE ಲೆವೆಲ್ದು. ಸೊ ಹಾಗಾಗಿ ನೀವು ನಿಮ್ಮ ಒಂದು ಏನು ಎಕ್ಸ್ಪೀರಿಯನ್ಸ್ ಇರುತ್ತೆ, ನೀವು ಏನು ಕಲ್ತ್ಕೊಂಡಿರೋ ಒಂದು ಜ್ಞಾಪಕ ಇರುತ್ತಲ್ಲ ಡಿಪ್ಲೊಮಾದಲ್ಲಿ 2010, ಅದರ ಪ್ರಕಾರ ಪ್ರಿಪೇರ್ ಆಗ್ತಾ ಹೋಗಿ. ಅದು ಕೋರ್ ಸಬ್ಜೆಕ್ಟ್ಸ್ ಪ್ರಿಪೇರ್ ಆಗಿ ಸಾಕು. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋದಲ್ಲಿ ನಿಮಗೆ ನಾನು ಆದಷ್ಟು ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಏನಾದರೂ ನಿಮಗೆ ಡೌಟ್ಸ್ ಇತ್ತು, ಏನಾದರೂ ಕನ್ಫ್ಯೂಷನ್ ಇತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಆ ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮರಿದೆ. ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.